ಜನರ ಸಮೂಹ, ಒಂದು ಗುಂಪು ಕೆಲಸ ಮಾಡ್ತಕ್ಕಂಥ, ಒಂದೇ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿಭಾಗಗಳ ಜನರು ಒಂದು ಕಡೆ ಸೇರಿಕೊಂಡು ಮಾಡ್ತಕ್ಕಂಥ ವ್ಯವಸ್ಥೆನೇ ಸಂಘ. ಬೆಂಗಳೂರು ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಯಲಹಂಕದಲ್ಲಿ ಬೆಂಗಳೂರು ಮೊಬೈಲ್ ಅಸೋಸಿಯೇಷನ್ ಅಂತಕ್ಕಂಥ ಸಂಘವನ್ನು ಮಾಡಿಕೊಂಡು ಇಲ್ಲಿ ಸರ್ವೀಸು, ಸೇಲ್ಸು, ಎಲ್ಲ ರೀತಿಯ ಮೊಬೈಲ್ ಆ್ಯಕ್ಟಿವಿಟೀಸ್ ಸಂಬಂಧಪಟ್ಟಂತೆ ಎಲ್ಲರೂ ಸೇರ್ಕೊಂಡು ಮಾಡ್ಕೊಂಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ನಲ್ಲಿ ಈಗಾಗಲೇ ಯಲಹಂಕ ಸುತ್ತಮುತ್ತ, ಅದು ಬ್ಯಾಟ್ರಾಯನ್ಪುರ ಇರ್ಬೋದು, ಯಲಹಂಕ, ಓಲ್ಡ್ ಟೌನು, ನ್ಯೂ ಟೌನು, ಉಪನಗರ, ಅಲಾಳ್ಸಂದ್ರ, ಮಾರುತಿ ನಗರ, ಹೀಗೆ ಯಲಹಂಕ ನಗರಕ್ಕೆ ವಾರ್ಡ್ ಒಂದು 10ರಿಂದ 15ಕ್ಕೂ ಸೇರಿರ್ತಕ್ಕಂಥ ಎಲ್ಲ ಸಹೃದಯ ಮನಸ್ಸುಗಳು ಇಲ್ಲಿ ಸೇರಿಕೊಂಡು ಮೊಬೈಲ್ ಅಸೋಸಿಯೇಷನ್ನ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ಯಲಹಂಕ ಉಪನಗರದ ನಿಸರ್ಗ ಮೈದಾನದಲ್ಲಿ ಒಂದು ಒಳ್ಳೆಯ ಉದ್ದೇಶದಿಂದ ಸೇವಾ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನಕ್ಕೂ ಇವರು ಕೈ ಹಾಕಿರ್ತಕ್ಕಂಥದ್ದು. ಬ್ಲಡ್ ಕ್ಯಾಂಪ್ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ನೇತ್ರ ಚಿಕಿತ್ಸಾ ಶಿಬಿರವನ್ನು, ಉಚಿತ ಆರೋಗ್ಯ ತಪಾಸಣೆಯನ್ನು ಶಿಬಿರವನ್ನು ಏರ್ಪಡಿಸಿ ಬೆಳಗ್ಗೆ 10 ಗಂಟೆಯಿಂದನೇ ಇಲ್ಲಿ ಅನೇಕ ಆಕ್ಟಿವಿಟೀಸು ಇಲ್ಲಿ ನಡೀತಾ ಇದೆ. ಇಲ್ಲಿ ಯಾವುದೇ ರೀತಿಯ ಜಾತಿ ಮತ ಭೇದ ಇಲ್ಲದೆ ನಾವೆಲ್ಲ ಮೊಬೈಲ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಅಣ್ಣ ತಮ್ಮಂದರು ಗುಂಪಾಗಿ ಸೇರಿಕೊಂಡು ಇಲ್ಲಿ ಮೊಬೈಲ್ ಅಸೋಸಿಯೇಷನ್ ಮಾಡಿಕೊಂಡು ಕಾರ್ಯೋನ್ಮುಖರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಒಬ್ಬೊಬ್ಬರನ್ನೇ ಮಾತಾಡಿಸ್ತಕ್ಕಂಥ ಪ್ರಯತ್ನ ಪಡ್ತೀನಿ. ನಮಸ್ಕಾರ ಬ್ರದರ್, ಯಾವ ಕಾರಣಕ್ಕೆ ಈಗ ಮೊಬೈಲ್ ಅಸೋಸಿಯೇಷನ್ ನೀವು ಮಾಡ್ಕೊಂಡಿದ್ದೀರಿ? ಸರ್, ನಾವೆಲ್ಲ ಒಂದಾಗಿರಬೇಕು. ಆಮೇಲೆ ಬಿಸ್ನೆಸ್ಗಳು ಹಲವಾರು ರೀತಿಯಲ್ಲಿ ಹಾಳಾಗ್ತಾ ಇದೆ, ಅದು ಹಾಳಾಗಬಾರ್ದು. ನಮ್ಮ ಒಂದು ಜೀವನ ಹೀಗೆ ಮೊಬೈಲಲ್ಲೇ ಕಳಿಬೇಕು ಅನ್ನೋ ಒಂದು ನಿರ್ದೇಶ ನಾವು ಮಾಡಿದ್ದೀವಿ. ಅದರಿಂದ ಈ ಒಂದು ಅಸೋಸಿಯೇಷನ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ, ನೀವೇನು ಹೇಳ್ತೀರಾ ಸರ್? ಸರ್, ಈ ಮೊಬೈಲ್ ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿರೋದೇ ನಮಗೋಸ್ಕರ ಅಲ್ಲ, ನಮಗೆಲ್ಲರಿಗೋಸ್ಕರ ಇದನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದು ನಮಗೊಬ್ಬರಿಗೋಸ್ಕರ ಹೆಲ್ಪ್ ಆಗಲಿ ಅಂತಲ್ಲ, ಇದರಿಂದ ನಂಬಿಕೊಂಡು ಯಾರು ಜೀವನ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಒಂದು ಹೆಲ್ಪ್ ಆಗಲಿ, ಅವ್ರಿಗೆ ಒಂದು ಬೆಂಬಲವಾಗಿ ನಾವು ನಿಂತ್ಕೊಳ್ಳೋಣ ಅನ್ನೋ ಒಂದು ಸದುದ್ದೇಶದಿಂದ ಈ ಅಸೋಸಿಯೇಷನ್ನ ನಾವು ಪ್ರಾರಂಭ ಮಾಡಿದ್ದೀವಿ. ಸರ್, ಅಸೋಸಿಯೇಷನ್ ಯಾಕೆ ಬೇಕು ಸರ್? ಅಸೋಸಿಯೇಷನ್ ಏನಕ್ಕೆ ಬೇಕು ಅಂತಂದರೆ ಸರ್, ಎಲ್ಲ ಒಗ್ಗಟ್ಟಾಗಿರ್ಬೇಕು ಮೇನ್ ಥಿಂಕು. ಇವಾಗ ಬೇರೆಯವ್ರು ಏನೋ ಮಾತಾಡ್ತಾರೆ, ಇವರೇನೋ ಮಾತಾಡ್ತಾರೆ ಅಂತ ಬಿಸ್ನೆಸ್ ಹಾಳು ಮಾಡ್ಕೊತಾ ಇದ್ದೀವಿ. ಒಬ್ರಿಗೊಬ್ರು ಏನು ಗೊತ್ತಿಲ್ದಂಗೆ, ಅಂದರೆ ನಾವೇ ದುಶ್ಮನ್ ಆಗೋ ಥರ ಆಗ್ಬಿಡ್ತಾ ಇದ್ದೀವಿ. ನಾವೆಲ್ಲ ಒಗ್ಗಟ್ಟಾಗಿದ್ವಿ ಅಂತಂದರೆ ನಾವೆಲ್ಲ ಒಂದೇ ಅನ್ನೋದು ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಅಸೋಸಿಯೇಷನ್ ಮಾಡಿದ್ದೀವಿ ನಾವು. ಈಗ ಬಿಸ್ನೆಸ್ ಹಾಳಾಗುತ್ತೆ ಅಂತ ಹೇಳ್ತಾರೆ, ಹೇಗೆ ಹಾಳಾಗುತ್ತೆ ಸರ್? ಇಲ್ಲಿ ಎಲ್ಲ ಸಂಘಟನೆಗೂ ಒಂದೊಂದು ಅಸೋಸಿಯೇಷನ್ ಅನ್ನೋದು ಇರುತ್ತೆ, ಒಂದು ಗುಂಪು ಅನ್ನೋದು. ಬಟ್ ನಮ್ಮ ಮೊಬೈಲ್ ವ್ಯಾಪಾರಿಗಳಿಗೆ ಯಾವುದೇ ರೀತಿ ಸಂಘಟನೆಗಳಿಲ್ಲ. ಇನ್ನೊಂದು, ಗೌರ್ಮೆಂಟಿಂದ ನಮ್ಗೆ ಯಾವುದೇ ರೀತಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಸೊ ಅದ ಪರವಾಗಿ ನಾವೆಲ್ಲ ಸೇರಿಕೊಂಡು ನಮ್ಮ ಸೌಲಭ್ಯಗಳು ನಾವೇ ಪಡ್ಕೊಬೇಕಂತ ಆಸಕ್ತಿಯಿಂದ ನಮ್ಮ ಗುಂಪಿಗೆ ಯಾವುದೇ ರೀತಿ ತೊಂದರೆ ಆಗದಿರ ಒಂದು ಅಸೋಸಿಯೇಷನ್ನ ಕ್ರಿಯೇಟ್ ಮಾಡಿ, ಯಾರಿಗೂ ತೊಂದರೆ ಆಗದಿರೋ ವ್ಯಾಪಾರದಲ್ಲಿ ಎಲ್ಲ ಒಗ್ಗಟ್ಟಾಗಿ ಒಂದೇ ರೇಟಲ್ಲಿ ಮೊಬೈಲ್ಗಳನ್ನ ಮಾರಬೇಕು. ಮೊಬೈಲ್ ಆಗಲಿ, ಆಕ್ಸೆಸರೀಸ್ ಆಗಲಿ, ಒಂದು ಡಿಸ್ಪ್ಲೇ ಆಗಲಿ, ಎಲ್ಲನೂ ಮಾಡಬೇಕಂತ ಒಂದು ಸಂಘಟನೆ ಮಾಡಿಕೊಂಡು ಎಲ್ಲರೂ ದುಡಿಯೋಣ. ನಮಗೆ ನಾವು ಹಾಗಾಗಿ ಸಂಘಟನೆ ಬೇಕು ಸರ್. ಈಗ ಅಸೋಸಿಯೇಷನ್ನು ಅಂತಂದ ಕೂಡಲೇ ಎಲ್ಲ ಸಮಾನ ಮನಸ್ಕರು, ಒಬ್ಬ ಬಡವ ಇರ್ತಾನೆ, ಬುದ್ಧಿವಂತ ಇರ್ತಾನೆ, ದಡ್ಡ ಇರ್ತಾನೆ, ಒಂದೊಂದು ವಿಚಾರದಲ್ಲಿ ಒಬ್ಬರು ಎಕ್ಸ್ಪರ್ಟ್ಸ್ ಇರ್ತಾರೆ. ಈ ಎಲ್ಲ ಅನುಭವಿಗಳು ಒಂದು ಕಡೆ ಸೇರಿಕೊಂಡು ಒಂದು ಒಳ್ಳೆ ಉದ್ದೇಶಕ್ಕೆ. ಮೊದಲನೇದಾಗಿ ನನ್ನ ಹೆಸರು ರವಿಕುಮಾರ್, ಆಲ್ ಇಂಡಿಯಾ ಮೊಬೈಲ್ ರಿಟೇಲ್ ಅಸೋಸಿಯೇಷನ್ ಕರ್ನಾಟಕ ಪ್ರೆಸಿಡೆಂಟ್. ಈಗ ಯಲಹಂಕ ಮೊಬೈಲ್ ರಿಟೇಲ್ ಅಸೋಸಿಯೇಷನ್ ಫಾರ್ಮ್ ಆಗಿದೆ, ತುಂಬ ದಿನ ಆಗಿದೆ. ಹೆಚ್ಚು ಕಮ್ಮಿ 150 ಜನ ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ. ಮೊಬೈಲ್ ವ್ಯಾಪಾರ ಮಾಡಲಿಕ್ಕೆ ನಮ್ಗೆ ಎಜುಕೇಷನ್ ಮುಖ್ಯ ಅಲ್ಲ. ನೀವು ಕೇಳಿದ ಪ್ರಶ್ನೆಗೆ, ಮೊಬೈಲ್ ವ್ಯಾಪಾರ ಮಾಡೋದು ಅಷ್ಟು ಸುಲಭನೂ ಅಲ್ಲ. ಇದರಲ್ಲಿ ರಿಸ್ಕ್ ತೊಗೊಂಡು ಈ ಬಿಸ್ನೆಸ್ಗೆ ಬಂದಿರ್ತಾರೆ. ಇಲ್ಲಿ ಯಾವುದೇ ಸೆಕ್ಯೂರಿಟಿ ಸೇಫ್ಟಿ ಯಾವುದೂ ಇಲ್ಲ. ಇವು ನಾಳೆ ಬೆಳಗ್ಗೆ ಏನು ಬೇಕಾದ್ರೂ ಆಗ್ಬೋದು. ನಮಗೆ ಡಿಫೆನ್ಸ್ಗೆ ಹೆಂಗೆ ನಾವು ಬಜೆಟ್ ಇಡ್ತೀವಿ, ಅದೇ ಥರ ಹೆಂಗೆ ನಾವು ಡಿಫೆನ್ಸ್ ಯಾವ ಥರ ಇರ್ತಾರೋ ಅದೇ ಥರ ನಾವೆಲ್ಲ ಒಟ್ಟಾಗಿ ನಮ್ಮ ವ್ಯಾಪಾರಕ್ಕೆ ಏನೂ ಸಮಸ್ಯೆ ಆಗಬಾರ್ದು, ಪ್ರತಿಯೊಬ್ಬರು ಕ್ಷೇಮವಾಗಿರಬೇಕು, ಪ್ರತಿಯೊಬ್ಬರು ಬೆನ್ನೆಲುಬಾಗಿ ನಾವು ಇರಬೇಕು ಅಂತ ಅಸೋಸಿಯೇಷನ್ ಫಾರ್ಮ್ ಮಾಡಿದ್ದಾರೆ. ತುಂಬ ಜನ ಲೀಡರ್ಸ್ ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಸ್ಟ್ರೆಂತ್ ಮಾಡ್ತೀವಿ. ನಮ್ಮ ಪ್ರತಿಯೊಂದು ವ್ಯಾಪಾರಿಗೂ ಏನೂ ಸಮಸ್ಯೆ ಆಗ್ದಂಗೆ ಅವ್ರ ಬೆನ್ನಲ್ಲಿ ನಿಂತ್ಕೊತಾರೆ ಅಂತ ನಾನು ಖಂಡಿತವಾಗಿ ನಮ್ಮ ಅಸೋಸಿಯೇಷನ್ ಮುಖಾಂತರ ಹೇಳ್ತೀನಿ. ಧನ್ಯವಾದಗಳು. ಇದು ಮೊಬೈಲ್ ಅಸೋಸಿಯೇಷನ್ನ ಮಾತು. ಏನೇ ಆಗಲಿ ಒಗ್ಗಟ್ಟಾಗಿರೋಣ. ಒಗ್ಗಟ್ಟಲ್ಲಿ ಬಲ ಇದೆ. ಕಷ್ಟನೋ, ಸುಖನೋ, ನೋವೋ, ನಲಿವೋ, ವ್ಯಾಪಾರದಲ್ಲಿ ಲಾಸೋ, ಒಂದು ಅಂಗಡಿಲಿ ಒಂದು ಮೊಬೈಲು ಸಂಬಂಧಪಟ್ಟ ಒಂದು ಮೊಬೈಲು 10,000ಕ್ಕೆ ಸಿಗೋದಾದರೆ ಇನ್ನೊಂದು ಮೊಬೈಲಲ್ಲಿ ಅದು 11,000. ಅಂದರೆ ಪ್ರತಿಯೊಬ್ಬರ ಉದ್ದೇಶ ಲಾಭ ಮಾಡ್ಕೋಬೇಕು, ಜೀವನನ ಗಟ್ಟಿಗೊಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕಷ್ಟ ಸುಖ ತೊಂದರೆ ನೋವು ನಲಿವು ಆದಾಗ ಎಲ್ಲರೂ ಒಗ್ಗಟ್ಟಾಗಿರೋಣ ಅನ್ನೋ ನಿಟ್ಟಿನಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಅಸೋಸಿಯೇಷನ್ನು ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಸಂಬಂಧಪಟ್ಟ ಎಲ್ರಿಗೂ ಸಂಘದ ಅಸೋಸಿಯೇಷನ್ ವತಿಯಿಂದ ಸರ್ಕಾರದಿಂದ ಏನೆಲ್ಲ ಸಾಧನ ಸೌಲಭ್ಯಗಳು ಸಿಗಬೇಕೋ ಅದು ಸಿಗುವಂತ ಆಗಲಿ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ.